ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೇರ್ ಅಪ್ ಗುರು. ನಾನು ನಿಮಗೆ ಇವತ್ತು ವೈರ್ಲೆಸ್ ಮೈಕ್ರೋಫೋನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಬಂದುಬಿಟ್ಟು ಅಮೆಝಾನಲ್ಲಿ ತರಿಸಿದ್ದು. ಇದು 1000 ರುಪೀಸ್ ಕಾಸ್ಟ್ ಆಗುತ್ತೆ. ತುಂಬಾ ಕಮ್ಮಿ ಕಾಸ್ಟ್ ಅನಿಸುತ್ತೆ ನಿಮಗೆ. ಸ್ಟಾರ್ಟಿಂಗ್ ಇವಾಗ ವ್ಲಾಗರ್ಸ್ ಯಾರಾದರೂ ನ್ಯೂಲಿ ಸ್ಟಾರ್ಟ್ ಮಾಡಿದರೆ ಅವರಿಗೆ ತುಂಬಾ ಯೂಸ್ ಆಗುತ್ತೆ ಇದು. ನಾನು ನಿಮಗೆ ಇದನ್ನು ಓಪನ್ ಮಾಡಿ ರಿವ್ಯೂ ಮಾಡಿ ತೋರಿಸ್ತೀನಿ. ಇದು ನಾರ್ಮಲ್ ಪೇಪರಲ್ಲಿ ನಿಮಗೆ ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಇಂಟ್ರಡಕ್ಷನ್ನು, ಐಡಿಗ್ರಾಮು ಅಂತೆಲ್ಲ ಕೊಟ್ಟಿದ್ದಾರೆ. ಹೌ ಟು ಯೂಸ್ ಅಂತಲೂ ನಿಮಗೆ ಇಲ್ಲಿ ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಚೀನಾ ಪ್ರಾಡಕ್ಟ್ ಆಗಿರೋದ್ರಿಂದ ಈ ರೇಟಿಗೆ ನಿಮಗೆ ಸಿಕ್ಕಿರೋದು. ಇದರಲ್ಲಿ ಮತ್ತು ಇವಾಗ ನೋಡಿದ್ರೆ 2 ಮೈಕ್ರೋಫೋನ್ ಕೂಡ ಇದೆ. 1000 ರುಪೀಸ್ಗೆ 2 ಮೈಕ್ರೋಫೋನ್ ಕೊಟ್ಟಿದ್ದಾರೆ. ಈ ಜೊತೆ ಕ್ಲಿಪ್ ಕೂಡ ಕೊಟ್ಟಿದ್ದಾರೆ. ನಿಮಗೆ 1000 ರುಪೀಸ್ಗೆ ವರ್ತ್ ಅಂತಲೇ ಹೇಳ್ಬೋದು. ಏನೋ ಈ ಥರ ಸ್ಲೈಡ್ ಮಾಡಬೇಕು. ಅದಾದಮೇಲೆ ಇದನ್ನು ಫೋನ್ಗೆ ಪ್ಲಗ್ ಮಾಡಬೇಕು. ಒಂದು ಚಾರ್ಜರ್ ಕೇಬಲ್ ಕೊಟ್ಟಿದ್ದಾರೆ, ಸಿ ಟೈಪು. ಇದಕ್ಕೊಂದಕ್ಕೆ ನೀವು ಚಾರ್ಜ್ ಮಾಡಬೇಕಾಗಿರೋದು. ಸಿ ಟೈಪ್ ಪೋರ್ಟ್ ಚಾರ್ಜರ್ ಕೊಟ್ಟಿದ್ದಾರೆ. ಇದಕ್ಕೆ ಕೂಡ ಕೊಟ್ಟಿದ್ದಾರೆ. ಇದಕ್ಕೊಂದು ಆನ್ ಆ್ಯಂಡ್ ಆಫ್ ಬಟನ್ ಕೂಡ ಕೊಟ್ಟಿದ್ದಾರೆ. ಇದು ನಿಮಗೆ ಚಾರ್ಜರು ಸಿ ಟೈಪು. ಇದನ್ನ ಇಲ್ಲಿ ಪ್ಲಗ್ ಮಾಡಿಬಿಟ್ಟು ನೀವು ಸಾಕೆಟ್ನ USB ಸಾಕೆಟ್ನ ಚಾರ್ಜರ್ಗೆ ಪ್ಲಗ್ ಮಾಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ಇದು ನಿಮಗೆ ಫೋನಿಗೆ ಕನೆಕ್ಟ್ ಮಾಡಬೇಕು. ಇದೇನು ಚಾರ್ಜ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಫೋನ್ಗೆ ಪ್ಲಗ್ ಮಾಡಿದರೆ ಆಯಿತು. ವಿಡಿಯೋ ಆಟೋಮೆಟಿಕ್ಕಾಗಿ ರೆಕಾರ್ಡ್ ಆಗಬೇಕಾದ್ರೆ ಇದು ಕೂಡ ವಾಯ್ಸ್ ರೆಕಾರ್ಡ್ ಆಗುತ್ತೆ. ಇದು ಇಲ್ಲಿ ಕೊಟ್ಟಿರೋ ಉದ್ದೇಶ ನಿಮಗೆ ಚಾರ್ಜಿಂಗ್ ಪೋರ್ಟು. ಇದು ನಿಮ್ಮ ಫೋನ್ ಚಾರ್ಜ್ ಖಾಲಿ ಆದರೆ ಇಲ್ಲಿಂದಲೇ ಕನೆಕ್ಟ್ ಮಾಡ್ಕೋಬೋದು. ಇವಾಗ ವಿಡಿಯೋ ರೆಕಾರ್ಡ್ ಮಾಡ್ತಿರ್ತೀರ, ಫೋನ್ ಚಾರ್ಜ್ ಕಮ್ಮಿ ಆಗುತ್ತೆ, ಚಾರ್ಜರ್ ಪ್ಲಗ್ ಮಾಡಿ ಫೋನ್ನು ಚಾರ್ಜ್ ಮಾಡ್ಕೋಬೋದು. ಅದಕ್ಕೋಸ್ಕರ ಇದು ಕೊಟ್ಟಿದ್ದಾರೆ. ಇದೊಂದು ಯೂಸ್ ಅಂತ ಹೇಳ್ಬೋದು. 1000 ರುಪೀಸ್ಗೆ ಇಷ್ಟೆಲ್ಲ ಕೊಟ್ಟಿರೋದು ನನಗೇನು ವರ್ತ್ ಅನಿಸುತ್ತೆ. ತುಂಬಾ ವರ್ತ್ಫುಲ್ ಅನಿಸುತ್ತೆ. ಇದು 2 ಮೈಕ್ ಕೊಟ್ಟಿದ್ದಾರೆ, ಚಾರ್ಜಿಂಗ್ ಕೇಬಲ್ಲು ಎಲ್ಲನೂ ತುಂಬ ವರ್ತ್ ಅನಿಸುತ್ತೆ. ಇದು ಸ್ಟಾರ್ಟಿಂಗಲ್ಲಿ ನಿಮಗೆ ಸ್ವಲ್ಪ ಗೊತ್ತಾಗಲ್ಲ ಹೇಗೆ ಯೂಸ್ ಮಾಡೋದು ಅಂತ. ಆಮೇಲೆ ನೀವು ಫೋನಿಗೆ ಕನೆಕ್ಟ್ ಮಾಡ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಾರ್ಮಲ್ ವಾಯ್ಸ್ಗೂ ಈ ಮೈಕ್ ಯೂಸ್ ಮಾಡಿದಾಗ ವಾಯ್ಸ್ ಬರೋದಕ್ಕೂ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇದು ಮೋಟೋ ವ್ಲಾಗರ್ಸ್ಗೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಸ್ಟಾರ್ಟಿಂಗಲ್ಲಿ ಇನಿಷಿಯಲ್ ಸ್ಟೇಜಲ್ಲಿ ಇವಾಗ ಸ್ಟಾರ್ಟ್ ಮಾಡ್ತಿರೋ ಯೂಟ್ಯೂಬರ್ಸ್ಗೆ ಇದು ತುಂಬಾ ಯೂಸ್ಫುಲ್ ಅನಿಸುತ್ತೆ. ಕಮ್ಮಿ ರೇಟ್ಗೆ ನೀವು ಇದನ್ನು ಬೈ ಮಾಡ್ಬೋದು ಅಮೆಝಾನಲ್ಲಿ. ನಾನು ಲಿಂಕ್ ಹಾಕ್ತೀನಿ ಕೆಳಗಡೆ. ನಿಮಗೆ ನೀವು ಬೈ ಮಾಡ್ಬೇಕು ಅನ್ಸಿದ್ರೆ ಬೈ ಮಾಡಿ. ಕನ್ನಡದಲ್ಲಿ ಯಾರೋ ಅಷ್ಟು ನೀಟಾಗಿ ಇದನ್ನು ರಿವ್ಯೂ ಮಾಡಿರಲಿಲ್ಲ. ನಾನು ಅದನ್ನು ನೋಡೇ ಯೂಸ್ಫುಲ್ ಆಗಲಿ ಅಂತ ನಾನು ವಿಡಿಯೋ ಸ್ಟಾರ್ಟ್ ಮಾಡಲಿಕ್ಕೆ. ಸೊ ತುಂಬಾ ನೈಸ್ ಅನಿಸುತ್ತೆ ಇದನ್ನು ಯೂಸ್ ಮಾಡೋದು. ನಾನು ಯೂಸ್ ಮಾಡಿ ನೋಡಿದೆ ಆಲ್ರೆಡಿ. ಒಂಥರ ವಾಯ್ಸ್ ಸ್ವಲ್ಪ ಕ್ಲಿಯರಿಟಿ ಇದೆ. ನೀವು ಮೈಕ್ನ ಇದನ್ನು ಹತ್ರ ಇಟ್ಕೊಂಡು ಮಾತಾಡಿದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಸೌಂಡ್ ಬರುತ್ತೆ. ಇದು ನಾರ್ಮಲಾಗಿ ನೀವು ಏನು ಮಾತಾಡ್ತೀರೋ ಅದೇ ಥರ ಮಾತಾಡಿ. ಇದು ಶರ್ಟ್ಗಿಲ್ಲ ಅಂದರೆ ಎಲ್ಲಾದರೂ ಹುಕ್ ಮಾಡ್ಕೊಂಡ್ಬಿಟ್ಟು ನೀವು ಮಾತಾಡಿದ್ರೆ ಇದು ನೀಟಾಗೆ ವರ್ಕ್ ಆಗುತ್ತೆ. ತುಂಬಾ ಚೆನ್ನಾಗಿದೆ. ನನಗೇನು ಯೂಸ್ಫುಲ್ ಅನಿಸ್ತು. ನಾನು ಆಲ್ರೆಡಿ ಇವಾಗ ಯೂಸ್ ಮಾಡಿದ್ದೀನಿ. ವಿಡಿಯೋ ಶೂಟಲ್ಲಿ ಚೆನ್ನಾಗಿ ರೆಕಾರ್ಡ್ ಆಗಿದೆ. ನಿಮಗೂ ಕೂಡ ಇದನ್ನು ಇವಾಗ ಪ್ಲಗ್ ಮಾಡಿಬಿಟ್ಟು ತೋರಿಸ್ತೀನಿ. ಜಸ್ಟ್ ನೀವು ಐಫೋನಲ್ಲಿ, ನಾನು ತೊಗೊಂಡಿರೋದು ಐಫೋನ್ ಸಾಕೆಟು. ಯಾಕಂದರೆ ನಾನು ಕಂಪ್ಲೀಟ್ ವಿಡಿಯೋ ಐಫೋನಲ್ಲೇ ಮಾಡೋದ್ರಿಂದ ಐಫೋನ್ ಸಾಕೆಟ್ನ ತೊಗೊಂಡಿದ್ದೀನಿ. ನೀವು ಆ್ಯಂಡ್ರಾಯ್ಡ್ ಸಾಕೆಟ್ ಕೂಡ ಬರುತ್ತೆ. ಆ್ಯಂಡ್ರಾಯ್ಡ್ ಯೂಸರ್ಸಿಗೆ ಆ್ಯಂಡ್ರಾಯ್ಡ್ ಸಾಕೆಟ್ ತೊಗೊಳ್ಳಿ. ಮತ್ತು ಇದು ಪೋರ್ಟೇಬಲ್ ಬರುತ್ತೆ. ಆ್ಯಂಡ್ರಾಯ್ಡ್ ಮತ್ತು ಐಫೋನ್ ಪೋರ್ಟೇಬಲ್ಲು ಬರುತ್ತೆ. ನನ್ನ ಹತ್ರ ಇರೋದು ಎಲ್ಲ ಐಫೋನ್ ಇರೋದ್ರಿಂದ ನಾನು ಐಫೋನ್ದು ಸಾಕೆಟ್ ತೊಗೊಂಡಿದ್ದೀನಿ. ಇದು ಜಸ್ಟ್ ನೀವು ಪ್ಲಗ್ ಮಾಡಿಬಿಟ್ಟು ಕ್ಯಾಮ್ರಾನ ಓಪನ್ ಮಾಡಿ ನೀವು ಇದನ್ನು ಬಟನ್ನ ಪ್ರೆಸ್ ಮಾಡಿ ಆನ್ ಮಾಡಿದ ತಕ್ಷಣ ನಿಮಗೆ ಗ್ರೀನಲ್ಲಿ ಇಂಡಿಕೇಟ್ ಆಗುತ್ತೆ. ಇದರಲ್ಲಿ ಕೂಡ ನಿಮಗೆ ರೆಡ್ಡಲ್ಲಿ ಇಂಡಿಕೇಟ್ ಆಗುತ್ತೆ. ವೀಡಿಯೋದಲ್ಲಿ ಕಾಣಿಸಲ್ಲ ಅನಿಸುತ್ತೆ. ಈ ಡಾಟಲ್ಲಿ ಇದೆಯಲ್ಲ, ಈ ಡಾಟಲ್ಲಿ ರೆಡ್ಡಲ್ಲಿ ಇಂಡಿಕೇಟ್ ಆಗುತ್ತೆ. ಜಸ್ಟ್ ನೀವು ಫೋನ್ ಓಪನ್ ಮಾಡಿಬಿಟ್ಟು ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿಬಿಟ್ಟು ಮೈಕ್ನ ನೀವು ಯೂಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಅದು ವೀಡಿಯೋದಲ್ಲಿ ಆಮೇಲೆ ಆ್ಯಡ್ ಮಾಡ್ತೀನಿ ಇದರಲ್ಲಿ ರೆಕಾರ್ಡ್ ಆಗಿರೋ ವಾಯ್ಸ್ನ. ಅದು ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಏನು ಅಂತ ನಾರ್ಮಲಾಗಿ. ಅದು ಬಂದುಬಿಟ್ಟು ನಿಮಗೆ ಮತ್ತೆ ಏನೂ ಇಲ್ಲ ಇದರಲ್ಲಿ ಹೇಳೋ ಅಂಥದ್ದು.
ಬಟ್ ನನಗೇನೋ 1000 ರುಪೀಸ್ಗೆ ಇದು ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜಲ್ಲಿ ಸ್ಟಾರ್ಟ್ ಮಾಡ್ತಿರೋ ಯೂಟ್ಯೂಬರ್ಸ್ಗೆ ತುಂಬಾ ಯೂಸ್ ಆಗುತ್ತೆ. ಇದು ನಿಮಗೆ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. 2 ಮೈಕ್ ಕೂಡ ಕೊಟ್ಟಿದ್ದಾರೆ. 2 ಮೈಕ್ ಅಟ್ ಎ ಟೈಮ್ ನೀವು ಕನೆಕ್ಟ್ ಮಾಡ್ಕೊಂಡು ಆನ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಅದು ಒಂದು ಈ ಥರ ಬಾಕ್ಸಲ್ಲಿ ಬರುತ್ತೆ ನಿಮಗೆ. ತುಂಬಾ ಬೇರೆ ಬೇರೆ ಬ್ರ್ಯಾಂಡ್ಸ್ ಇದೆ. ನನಗೇನೋ ಇದು 1000 ರುಪೀಸ್ಗೆ ಇದ್ದಿರೋದ್ರಿಂದ ಇನ್ನು 500ಗೆಲ್ಲ ಇದೆ ಸಿಂಗಲ್ ಪೀಸು. ನಾನು 1000 ರುಪೀಸ್ಗೆ 2 ಯೂಸ್ ಆಗುತ್ತೆ ಅಂತ ತರಿಸ್ಕೊಂಡೆ, 2 ಯೂಸ್ ಆಗುತ್ತೆ ಅಂತ. ನೋಡಿ, ನಿಮಗೂ ಬೇಕಾದರೆ ತರಿಸಿ, ತುಂಬಾ ಚೆನ್ನಾಗಿದೆ. ನಾನು ಲಿಂಕ್ ಹಾಕ್ತೀನಿ ನಿಮಗೆ. ಯೂಸ್ ಆದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಇದು ತುಂಬಾ ಯೂಸ್ ಆಯಿತು ಅಂತ. ಅದು ಬಿಟ್ಟರೆ ಇಷ್ಟು ಇದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ಕನ್ನಡದಲ್ಲಿ ರಿವ್ಯೂ ಮಾಡಿದ್ದೀನಿ. ನಿಮಗೆ ಹಿಂಗೆ ಯೂಸ್ ಆಗುತ್ತೆ ಅಂತ ಕೂಡ ಹೇಳಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೈನಿಂಗ್ ಆಫ್, ಕೇರಕ್ಕೂರ್.